ಹಲೋ ಫ್ರೆಂಡು, ನಮ್ಮ ಚಾನಲ್ನ ಹೊಸ ವಿಡಿಯೋಗೆ ಸ್ವಾಗತ. ನಾನು ಈ ದಿನ ನಿಮಗೋಸ್ಕರ ಬುದ್ಧನ ಬಗ್ಗೆ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ತಂದಿದ್ದೇನೆ. ಅದಕ್ಕೂ ಮೊದಲು ಬೌದ್ಧ ಧರ್ಮ ಮತ್ತು ಬೌದ್ಧ ಧರ್ಮೀಯರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ವಿಶ್ವದ ಅತ್ಯಂತ ಹಳೆಯ ಧರ್ಮದಲ್ಲಿ ಬೌದ್ಧ ಧರ್ಮವು ಒಂದು. ಇವರು ತಮ್ಮದೇ ಆದ ಜೀವನ ಶೈಲಿಯ ಮೂಲಕ ಜೀವನ ನಡೆಸುವವರು ಬೌದ್ಧ ಧರ್ಮೀಯರು. ಇವರು ಗೌತಮ ಬುದ್ಧನು ನೀಡಿದ ಮಾರ್ಗದಲ್ಲಿಯೇ ತಮ್ಮ ಜೀವನವನ್ನು ರೂಪಿಸಿಕೊಂಡು ಸಾಗುತ್ತಾರೆ. ಬೌದ್ಧ ಧರ್ಮವನ್ನು ಬುದ್ಧ ದೇವನು ರಚಿಸಿದನು ಎಂದು ಹೇಳಲಾಗುತ್ತದೆ. ಬೌದ್ಧ ಧರ್ಮವು 2600 ವರ್ಷಗಳ ಹಿಂದೆ ಭಾರತದಲ್ಲಿ ಪ್ರವರ್ಧಮಾನಕ್ಕೆ ಬಂದಿತು ಮತ್ತು ನಂತರ ಪ್ರಪಂಚದಾದ್ಯಂತ ಹರಡಿತು. ಬೌದ್ಧ ಧರ್ಮವು ಸುಮಾರು ಕ್ರಿಸ್ತಪೂರ್ವ 563ರಲ್ಲಿ ಪ್ರಾರಂಭವಾಯಿತು. ಬೌದ್ಧ ಧರ್ಮವು ಭಾರತದ ಪ್ರಾಚೀನ ಧಾರ್ಮಿಕ ಸಂಪ್ರದಾಯಗಳಲ್ಲಿ ಒಂದಾಗಿದೆ ಫ್ರೆಂಡು. ಇಂದಿಗೂ ಬೌದ್ಧ ಧರ್ಮದ ಅನುಯಾಯಿಗಳು ಪ್ರಪಂಚದ ಎಲ್ಲ ಖಂಡದಲ್ಲೂ ವಾಸಿಸುತ್ತಿದ್ದಾರೆ. ಆದರೂ ಇವರ ಸಂಖ್ಯೆ ತುಂಬಾ ಕಡಿಮೆಯಾಗಿದೆ ಎಂದು ಹೇಳಬಹುದು. ಚೀನಾ ಅತಿ ಹೆಚ್ಚು ಬೌದ್ಧ ಧರ್ಮದ ಅನುಯಾಯಿಗಳನ್ನು ಹೊಂದಿದೆ ಮತ್ತು ಈ ಧರ್ಮದ ಹೆಚ್ಚಿನ ಅನುಯಾಯಿಗಳು ಜಪಾನ್, ಕೊರಿಯಾ, ಥೈಲ್ಯಾಂಡ್, ಕಾಂಬೋಡಿಯಾ, ಶ್ರೀಲಂಕಾ, ನೇಪಾಳ್, ಭೂತಾನ್ ಮತ್ತು ಭಾರತದಲ್ಲಿ ವಾಸಿಸುತ್ತಿದ್ದಾರೆ. ಇದಿಷ್ಟು ಬೌದ್ಧ ಧರ್ಮದ ಕಿರುಪರಿಚಯ. ಇವಾಗ ಧರ್ಮವನ್ನು ಸ್ಥಾಪಿಸಿದ ಗೌತಮ ಬುದ್ಧನ ಬಗ್ಗೆ ತಿಳಿದುಕೊಳ್ಳೋಣ ಮತ್ತು ಗೌತಮ ಬುದ್ಧನ ದೇಹವನ್ನು ಯಾಕೆ 8 ಭಾಗಗಳಾಗಿ ವಿಂಗಡಿಸಲಾಗಿತು ಎಂದು ತಿಳಿದುಕೊಳ್ಳೋಣ. ಈ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಟಚ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತದೆ. ಗೌತಮ ಬುದ್ಧನ ಜೀವನ. ಸತ್ಯ, ಅಹಿಂಸೆಯನ್ನು ಎತ್ತಿಡಿದವರು ಭಗವಾನ್ ಬುದ್ಧ. ಗೌತಮ ಬುದ್ಧನ ಆರಂಭಿಕ ಹೆಸರು ಸಿದ್ಧಾರ್ಥ. ಜ್ಞಾನೋದಯವನ್ನು ಪಡೆದುಕೊಂಡ ನಂತರ ಸಿದ್ಧಾರ್ಥನನ್ನು ಗೌತಮ ಬುದ್ಧನೆಂದು ಕರೆಯಲಾಯಿತು. ಬುದ್ಧ ಎಂದರೆ ನಿದ್ದೆಯಿಂದ ಎದ್ದವನು, ಜಾಗೃತನಾದವನು, ಜ್ಞಾನಿ, ವಿಕಸಿತ, ಎಲ್ಲವನ್ನು ತಿಳಿದವನು ಎಂದರ್ಥ. ಸಿದ್ಧಾರ್ಥನು ಬಿಹಾರದ ಬೋಧಯಾಗದಲ್ಲಿ ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯವನ್ನು ಪಡೆದರು. ಬುದ್ಧನು ತನ್ನ ಮೊದಲ ಉಪದೇಶವನ್ನು ಸಾರನಾಥದಲ್ಲಿ ಮಾಡಿದನು ಎನ್ನುವ ಉಲ್ಲೇಖವಿದೆ. ಕಪಿಲವಸ್ತುವಿನ ಸಿಂಹನುವಿಗೆ ಒಬ್ಬನು ಮಗನಿದ್ದನು, ಅವನೇ ಶುದ್ಧೋಧನ. ಶುದ್ಧೋಧನನಿಗೆ ತಂದೆ ಸಿಂಹನನು ತನ್ನ ನೆರೆಯ ರಾಜ್ಯದ ದೊರೆ ಸುಪ್ರಬುದ್ಧನ ಮಕ್ಕಳಾದ ಪ್ರಜಾಪತಿ ದೇವಿ ಮತ್ತು ಮಹಿಷಿ ಮಾಯಾದೇವಿ ಎಂಬ 2 ಹೆಣ್ಣು ಮಕ್ಕಳನ್ನು ತಂದು ಮದುವೆ ಮಾಡಿದನು. ಶುದ್ಧೋಧನನ ಪಟ್ಟ ಮಹಿಷಿ ಮಾಯಾದೇವಿಯ ಪಾಲಿಗೆ ಬರುತ್ತದೆ. ಒಂದು ವೈಶಾಖ ಶುದ್ಧ ಪೌರ್ಣಿಮೆಯ ದಿನದಂದು ಗೌತಮ ಬುದ್ಧನು ಲುಂಬಿನಿ ವನದಲ್ಲಿ ಶುದ್ಧೋಧನ ಮತ್ತೆ ಮಾಯಾದೇವಿಯ ಮಗನಾಗಿ ಜನಿಸುತ್ತಾನೆ. ಮಗುವಿಗೆ 7 ದಿನವಾದಾಗ ತಾಯಿ ಮಾಯಾದೇವಿ ಮರಣ ಹೊಂದುತ್ತಾಳೆ. ತಾಯಿಯನ್ನು ಕಳೆದುಕೊಂಡ ಬುದ್ಧನನ್ನು 2ನೇ ತಾಯಿ ಪ್ರಜಾಪತಿ ದೇವಿ ಅಂದರೆ ಗೌತಮಿಯು ಸಾಕುತ್ತಾಳೆ. ಆದ್ದರಿಂದ ಬುದ್ಧನನ್ನು ಸಿದ್ಧಾರ್ಥ ಗೌತಮನೆಂದು ಕರೆಯಲ್ಪಡುತ್ತಾನೆ. ಗೌತಮ ಬುದ್ಧನ ಮರಣ. ಗೌತಮ ಬುದ್ಧನ ಮರಣದ ನಂತರ ಅವನ ದೇಹದ ಅವಶೇಷಗಳನ್ನು 8 ಭಾಗಗಳಾಗಿ ವಿಂಗಡಿಸಲಾಯಿತು. ಈ ಅವಶೇಷಗಳ ಮೇಲೆ 8 ಸ್ತೂಪಗಳನ್ನು ನಿರ್ಮಿಸಲಾಗಿದೆ. ಸ್ತೂಪವು ದಿಬ್ಬದಂತಹ ಅಥವಾ ಅರ್ಧ ವೃತ್ತಾಕಾರದ ರಚನೆಯಾಗಿದೆ. ಬೌದ್ಧ ಧರ್ಮದಲ್ಲಿ ಸ್ತೂಪಗಳನ್ನು ಯಾತ್ರಾ ಸ್ಥಳಗಳೆಂದು ಪರಿಗಣಿಸಲಾಗುತ್ತದೆ. ಕೆಲವು ಪ್ರಮುಖ ಬೌದ್ಧ ಸ್ತೂಪಗಳೆಂದರೆ ಸಾಂಚಿ, ಸಾರನಾಥ್, ಭಾರೂತ್, ಬಂಗಾಳ, ಪಿಪ್ರಾಹ, ಗಾಂಧಾರ, ಅಮರಾವತಿ ಮತ್ತು ನಾಗಾರ್ಜುನಕೊಂಡ ಎಂದು ಹೇಳಲಾಗುತ್ತದೆ. ಇಂದಿಗೂ ಬೌದ್ಧ ಧರ್ಮದವರು ಇಲ್ಲಿಗೆ ಭೇಟಿ ನೀಡುವ ಮೂಲಕ ಬುದ್ಧನ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ. ಭೂಮಿಯಲ್ಲಿ ಬುದ್ಧನ ಉಪಸ್ಥಿತಿಯನ್ನು ರಚಿಸುವ ಸಲುವಾಗಿ ಈ ಸ್ತೂಪಗಳನ್ನು ನಿರ್ಮಿಸಲಾಗಿದೆ. ಆರಂಭಿಕ ಗ್ರಂಥಗಳು ಮತ್ತು ಪುರಾತತ್ವ ಶಾಸ್ತ್ರದ ದಾಖಲೆಗಳು ಬುದ್ಧನ ಜೀವನ ಮತ್ತು ಅವನ ವೃತ್ತಿ ಜೀವನದ ಪ್ರಮುಖ ಸ್ಥಳಗಳೊಂದಿಗೆ ಸ್ತೂಪ ಪೂಜೆಯನ್ನು ಕೂಡ ಉಲ್ಲೇಖಿಸಿದೆ. ತೀರ್ಥಯಾತ್ರೆ ಮತ್ತು ಪೂಜೆಗಾಗಿ ಈ 8 ಸ್ತೂಪಗಳಿಗೆ ಜನರು ಭೇಟಿ ನೀಡುತ್ತಾರೆ ಮತ್ತು ಬುದ್ಧನಿದ್ದಾನೆ ಎಂಬ ನಂಬಿಕೆಯಲ್ಲಿ ಬುದ್ಧನ ಆಶೀರ್ವಾದದೊಂದಿಗೆ ಅಹಿಂಸಾವಾದಿಗಳಾಗಿ ಜೀವನ ನಡೆಸುತ್ತಾರೆ. ನಿಮಗೆ ಬುದ್ಧನ ಮೇಲೆ ಅಪಾರ ಭಕ್ತಿ ಇದ್ದರೆ ನಿಮಗೆ ಸಾಧ್ಯವಾದರೆ ಒಮ್ಮೆ ಸ್ತೂಪಕ್ಕೆ ಹೋಗಿ ಬನ್ನಿ. ಧನ್ಯವಾದಗಳು. ಮತ್ತೆ ಸಿಗೋಣ.